ನಮಸ್ಕಾರ ಸ್ನೇಹಿತರೆ, K15 ಫ್ಲೇವರ್ಸ್ಗೆ ಸ್ವಾಗತ. ಮಳೆಗಾಲ ಬಂದ ಕೂಡಲೇ ಕಾಫಿ ಅಥವಾ ಟೀ ಜೊತೆ ನಮ್ಗೇನಾದ್ರೂ ಗರಿ ಗರಿಯಾಗಿ ಖಾರವಾಗಿ ತಿನ್ಬೇಕು ಅನ್ಸತ್ತೆ. ಇವತ್ತಿನ ವಿಡಿಯೋದಲ್ಲಿ ಅವಲಕ್ಕಿ ಖಾರ ಮಾಡೋದನ್ನ ತೋರಿಸ್ಕೊಡ್ತಾ ಇದೀವಿ. ಈ ರೆಸಿಪಿಗೆ ನಾವಿಲ್ಲಿ ದಪ್ಪ ಅವಲಕ್ಕಿ ಉಪಯೋಗಿಸ್ತಾ ಇದೀವಿ. ತೆಳು ಅವಲಕ್ಕಿಗಿಂತ ದಪ್ಪ ಅವಲಕ್ಕಿ ಚೆನ್ನಾಗಿರತ್ತೆ. ಈ ರೀತಿಯಾದ 1 ಕಪ್ ಅಳತೆಯಲ್ಲಿ 3 ಕಪ್ ಆಗೋಷ್ಟು ದಪ್ಪ ಅವಲಕ್ಕಿ, ಅರ್ಧ ಕಪ್ ಪುಟಾಣಿ, ಅರ್ಧ ಕಪ್ ಶೇಂಗಾ, 3/4 ಕಪ್ ಕೊಬ್ಬರಿ, 4 ರಿಂದ 5 ಒಣಮೆಣಸು, ಒಗ್ಗರಣೆಗೆ ಉಪಯೋಗಿಸೋಂಥ ಒಣಮೆಣಸು, 20 ರಿಂದ 25 ಕರಿಬೇವು, ಅರ್ಧ ಕಪ್ ಗೋಡಂಬಿ, ಹಾಗೇನೆ 1 ಕಪ್ಪಲ್ಲಿ 1 ಟೀ ಸ್ಪೂನ್ ಉಪ್ಪು, 1 ಟೀ ಸ್ಪೂನ್ ಅರಿಶಿನ ಪುಡಿ, 1 ಟೀ ಸ್ಪೂನ್ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಇಂಗನ್ನು ಹಾಕಿ ಹೀಗೆ ಮಿಕ್ಸ್ ಮಾಡಿ ಇದನ್ನ ರೆಡಿ ಇಟ್ಕೋಬೇಕು. ನಂತರ ಒಂದು ಪ್ಲೇಟ್ ಅಥವಾ ಪಾತ್ರೆ ಇಟ್ಟು ಅದ್ರ ಮೇಲ್ಗಡೆ ಹೀಗೆ ಜರಡಿ ಇರೋಂಥ ಪಾತ್ರೆನ ಇಟ್ಟು ರೆಡಿ ಇಟ್ಕೊಂಡಿರಿ. ಇವೆಲ್ಲ ರೆಡಿ ಆದ್ಮೇಲೆ ಎಣ್ಣೆನ ಕಾಯೋದಕ್ಕೆ ಬಿಡಬೇಕು. ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಸ್ವಲ್ಪನೇ ಅವಲಕ್ಕಿ ಹಾಕಿ ನೋಡಿ. ಅವಲಕ್ಕಿ ಹಾಕಿದ ಕೂಡಲೇ ಅವೆಲ್ಲ ಮೇಲ್ಗಡೆ ಬಂದ್ಬಿಡತ್ತೆ. ಹೀಗಾದ್ರೆ ಇದು ಚೆನ್ನಾಗಿ ಕಾದಿದೆ ಅಂತ. ಇದೆಲ್ಲದನ್ನು ನೀವು ಎಣ್ಣೆಯಿಂದ ತೆಗೆದು ನಂತರ ಒಂದು ಮುಷ್ಟಿ ಆಗೋಷ್ಟೇ ಅವಲಕ್ಕಿ ತಗೊಂಡು ಎಣ್ಣೆಲಿ ಹಾಕಿ ಕರಿತಾ ಬರಬೇಕು. ನೋಡಿ, 1 ಮುಷ್ಟಿ ಆಗೋಷ್ಟು ಅವಲಕ್ಕಿ ಹಾಕೊಳ್ತಾ ಇದ್ದೀನಿ. ಎಣ್ಣೆಗೆ ಹಾಕಿದ ಕೂಡಲೇ ಇದೆಲ್ಲ ಚೆನ್ನಾಗಿ ಅರಳ್ಕೊಂಡು ಮೇಲ್ಗಡೆ ಬಂದ್ಬಿಡತ್ತೆ. ಸುಮಾರು ಒಂದು 4 ರಿಂದ 5 ಸೆಕೆಂಡ್ಸ್ಗೆಲ್ಲ ಇದು ಮೇಲ್ಗಡೆ ಬಂದ್ಬಿಡತ್ತೆ. ಹೀಗಾದ್ಮೇಲೆ 1-2 ಸಲ ಮಿಕ್ಸ್ ಮಾಡಿ ಇದನ್ನ ಎಣ್ಣೆಯಿಂದ ತೆಗೆದು ನಾವು ರೆಡಿ ಇಟ್ಕೊಂಡಿರ್ತೀವಲ್ಲ ಆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಬರಬೇಕು. ನೆಕ್ಸ್ಟ್ ಮತ್ತೆ ಅವಲಕ್ಕಿ ಹಾಕೊಳ್ಳೋದ್ರ ಮೊದಲು ಈ ಫಸ್ಟ್ ಹಾಕಿರೋ ಅವಲಕ್ಕಿನ ಆದಷ್ಟು ಎಣ್ಣೆಯಿಂದ ತೆಗೆದು ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಹೀಗೆ ಸ್ವಲ್ಪನೇ ಅವಲಕ್ಕಿ ಹಾಕೊಂಡ್ರೆ ಚೆನ್ನಾಗಿ ಅರಳ್ಕೊಂಡು ಬರುತ್ತೆ. 3 ಕಪ್ ಅವಲಕ್ಕಿ ತಗೊಂಡಿದ್ವಲ್ಲ, ಅದು ಫ್ರೈ ಆದ್ಮೇಲೆ 5 ರಿಂದ 6 ಕಪ್ ಅವಲಕ್ಕಿ ಆಗಿದೆ. ನಂತರ ಅದೇ ಎಣ್ಣೆಗೆ ಅರ್ಧ ಕಪ್ ಶೇಂಗಾ ಹಾಕಿ ಅದು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಎಣ್ಣೆನಲ್ಲಿ ಕರಿಬೇಕು. ಹಾಗೇನೆ ನೀವು ಇದೆಲ್ಲದನ್ನು ಹೈ ಫ್ಲೇಮ್ನಲ್ಲಿ ಇಟ್ಟು ಕರಿಯೋದು ಬೇಡ, ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. 1 ನಿಮಿಷ ಆದ್ಮೇಲೆ ಹೀಗೆ ಗೋಲ್ಡನ್ ಕಲರ್ ಬರುತ್ತಲ್ಲ, ಅದನ್ನು ಕೂಡ ಟ್ರಾನ್ಸ್ಫರ್ ಮಾಡಿಬಿಡಿ. ನಂತರ ಅರ್ಧ ಕಪ್ ಪುಟಾಣಿ ಹಾಕಿ ಅದನ್ನು ಒಂದು 30 ಸೆಕೆಂಡ್ಸ್ ಫ್ರೈ ಮಾಡಿದರೆ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗತ್ತೆ. ಅದನ್ನು ಕೂಡ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಈ ಪುಟಾಣಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈ ಬಬಲ್ಸ್ ಬರೋದು ಕಡಿಮೆ ಆಗತ್ತೆ. ಆವಾಗ ಇದನ್ನು ಎಣ್ಣೆಯಿಂದ ತೆಗೆದು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡಿ. ನಂತರ 1/4 ಕಪ್ ಗೋಡಂಬಿನೂ ಎಣ್ಣೆಗೆ ಹಾಕಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿ ಇದನ್ನು ಕೂಡ ಸೇಮ್ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಹಾಗೆ 3/4 ಕಪ್ ಕೊಬ್ಬರಿ ಹಾಕಿ ಕೊಬ್ಬರಿನೂ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಹೀಗೆ ಎಲ್ಲದನ್ನೂ ಫ್ರೈ ಮಾಡ್ಕೊಂಡಾದ್ಮೇಲೆ ಲಾಸ್ಟ್ ಅಲ್ಲಿ ಕರಿಬೇವು ಮತ್ತೆ ಒಣಮೆಣಸನ್ನ ಹಾಕಿ ಫ್ರೈ ಮಾಡ್ಕೋಬೇಕು. ಕರಿಬೇವು ಹಾಕ್ತಾ ಸ್ವಲ್ಪ ಹುಷಾರಾಗಿರಿ, ಇದು ಸಿಡಿಯೋ ಚಾನ್ಸಸ್ ಜಾಸ್ತಿ ಇರತ್ತೆ. ನೀವು ಕರಿಬೇವು ಹಾಕಿದ ಕೂಡಲೇ ದೂರ ನಿಂತ್ರೂ ಪರವಾಗಿಲ್ಲ. ಇದೆಲ್ಲದನ್ನು 4 ರಿಂದ 5 ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡ್ಮೇಲೆ ಪಾತ್ರೆಗೆ ಹಾಕಿ ಸುಮಾರು 30 ನಿಮಿಷ ಹಾಗೆ ಬಿಡಿ. 30 ನಿಮಿಷ ಆದ್ಮೇಲೆ ಇದೇನು ಎಕ್ಸ್ಟ್ರಾ ಎಣ್ಣೆ ಇರತ್ತಲ್ಲ ಅವೆಲ್ಲ ಕೆಳಗಡೆ ಬಂದಿರತ್ತೆ. ನಂತರ ಇದನ್ನೊಂದು ದೊಡ್ಡ ಪಾತ್ರೆಗೆ ಹಾಕಿ 1-2 ಸಲ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮಸಾಲಾ ಪೌಡರ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ತಾ ಬರಬೇಕು. ನಾನಿಲ್ಲಿ ಮೊದಲಿಗೆ 2 ಟೀ ಸ್ಪೂನ್ಸ್ ಆಗೋಷ್ಟು ಮಸಾಲಾ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಸಾಲಾ ಪೌಡರ್ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಈ ಗರಿಯಾಗಿರೋ ಅವಲಕ್ಕಿ ಖಾರ ರೆಡಿ ಆಗತ್ತೆ. ಇದನ್ನು ನೀವು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ 15 ರಿಂದ 20 ದಿನ ತನಕ ಫ್ರೆಶ್ ಆಗೇ ಇರುತ್ತೆ. ಯಾವಾಗ ಬೇಕಾದ್ರೂ ಉಪಯೋಗಿಸ್ಬೋದು. ಇದು 5 ರಿಂದ 10 ನಿಮಿಷಕ್ಕೆಲ್ಲ ರೆಡಿ ಆಗೋದ್ರಿಂದ ನೀವು ಯಾವಾಗ ಬೇಕಾದ್ರೂ ಮಾಡಿಕೊಂಡು ಮನೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.